ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗೊಂದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2018 ಮಾಡಲ್ಲು. ಇದು 5 ಸೀಟರ್ ಗಾಡಿ, AC ಕೂಡ ಇರುತ್ತೆ ಈ ಗಾಡಿಯಲ್ಲಿ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ. ಆಮೇಲೆ ಓನರ್ ನಂಬರು ಸಹ ವೀಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ನೀವು ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಬೇಗ ಬಂದು ನೋಟಿಫಿಕೇಷನ್ ಮೂಲಕ ನಿಮಗೆ ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಅದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತಿದ್ದರೆ ನಿಮ್ಮ ಗಾಡಿ ಫೋಟೋಸ್ನ ಮತ್ತು ಡೀಟೇಲ್ಸು, ಗಾಡಿದು ವೀಡಿಯೋ ಇದ್ದರೆ ವೀಡಿಯೋನೂ ಸಹ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಇನ್ನೊಂದು ಮಾತು, ಇದು ಗಾಡಿ ಓನರ್ ನಂಬರ್ ಅಲ್ಲ. ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ತುಂಬ ಜನ ಇದೇ ನಂಬರ್ಗೆ ಕರೆ ಮಾಡ್ತಿದ್ರೆ, ಹಾಗಾಗಿ ಈ ಗಾಡಿ ಓನರ್ದು ನಂಬರು ಇನ್ನು ಮುಂದೆ ಸಿಗುತ್ತೆ ನಿಮಗೆ. ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ, ಯಾವುದೇ ಗಾಡಿ ಇರಲಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿ ಸಾಕು, ಓಕೆನಾ. ಮತ್ತು ನಾನೇ ಕರೆ ಮಾಡ್ತೀನಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸು ಓನರ್ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಓನರ್ ನಂಬರು ಹಾಕಿರ್ತೀವಿ, ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಸರ್, ಅದೇ ಯೂಟ್ಯೂಬರು ಹೇಳಿ ಸರ್. ಈಕೋ ಗಾಡಿ ಕಳಿಸಿದ್ರೆ ಕಳಿಸಿದ್ದೀನಿ ಸರ್. ಸೇಲ್ಗಿದೆಯಾ ಸರ್ ಅದು? ಇದೆ ಸರ್, ಸೇಲ್ಗೆ ಅಂತಾನೆ ಹಾಕಿದ್ದೀನಿ. ಓಕೆ ಸರ್. ಮಾಡಲು ಸರ್ 2000. ಹಲೋ, ಕೇಳಿಸ್ತಿದೆಯಾ? ಹಾಂ ಹೇಳಿ ಸರ್. 2000 ಎಷ್ಟು? 2018. ಹಾಂ, ಸಿಂಗಲ್ ಓನರಾ? ಇಲ್ಲ, ಥರ್ಡ್ ಓನರ್ ಇದು. ಥರ್ಡ್ ಓನರಾ? ಹೌದು. ಎಷ್ಟು ಓಡಿದೆ ಗಾಡಿ? 1,00,000 ಓಡಿದೆ ಸರ್. ಪೆಟ್ರೋಲ್ ಒಂದೇನಾ ಅಥವಾ LPG ಏನಾದರೂ ಇದೆಯಾ? ಇಲ್ಲ, ಬರೀ ಪೆಟ್ರೋಲ್. ಎಷ್ಟು ಸೀಟರ್ಸ್ ಗಾಡಿ ಇದೆ ಸರ್ ಇದು? 7 ಸೀಟ್ರಾ ಏನು 8 ಸೀಟ್ರ್? 5 ಸೀಟರ್ AC ಗಾಡಿ ಸರ್. 5 ಸೀಟ್ರ್ AC-ನಾ? ಹಾಂ. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? ಟೈರ್ ಎಲ್ಲ 90% ಮೇಲೆ ಇದೆ. ಹೊಸದೇ ಟೈರ್ ಇದೆ. 5 ಅಷ್ಟೇ ಇದಾವಾ? ಹಾಂ, 5 ಇದೆ. ಓಕೆ ಓಕೆ. ಗಾಡಿ 4 ಇದೆ. ಇನ್ನೊಂದು ಸ್ಟೆಪ್ನಿ ಒಂದು 40% 50% ಇದೆ ಟೈರ್. ಓಕೆ ಓಕೆ. ಇದು FC ಇನ್ಸೂರೆನ್ಸ್ ಸರ್? ವೈಟ್ ಬೋರ್ಡ್ ಗಾಡಿ ಸರ್, 2018 FC ಏನಾಗಿಲ್ಲ. FC ಬಂದೇ ಇಲ್ಲ ಇನ್ನು. ಅಂದರೆ ಇನ್ನೂ ಇನ್ಸೂರೆನ್ಸ್ ಒಂದಿಲ್ಲ. FC ಜಾಸ್ತಿ ಇರುತ್ತೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಒಂದು ಕಟ್ಟಿಲ್ಲ. ಹಾಂ ಹಾಂ. ಈಗ ಏನು ಕಟ್ಕೊಡ್ತೀರಾ ಏನು ಹಂಗೆ ಕೊಡ್ತೀರಾ? ಹಂಗೆ ರೇಟಿಗೆ ಬಂದರೆ ಕಟ್ಕೊಡ್ತೀವಿ, ಇಲ್ಲ ಅಂದರೆ ಆಗಿಲ್ಲ ಅಂದರೆ ಅವ್ರು ಹೆಂಗಾದ್ರೂ ಸರಿ ಮಾತಾಡ್ಕೊಂಡು ಲೆಕ್ಕಾಚಾರಕ್ಕೆ ಆಗುತ್ತೆ. ತಗೊಳೋರ ಮೇಲೆ ಡಿಪೆಂಡ್. ಅದೇ. ಹಾಂ. ಗಾಡಿಗೆ ಏನು ರೇಟ್ ಹೇಳ್ತೀರಿ ಸರ್ ಅದು? ಗಾಡಿಗೆ ಸರ್ ಈಗ 2 ಲಕ್ಷ ಲೋನ್ ಇದೆ ಫೈನಾನ್ಸಲ್ಲಿ. ಓಕೆ. ಅದು ಬಿಟ್ಟರೆ 2 ಲಕ್ಷ 4 ಲಕ್ಷಕ್ಕೆ ಇದೆ ಸರ್. 4 ಲಕ್ಷ ರೇಟ್ ಹೇಳ್ತಿದ್ರೆ? ಹಾಂ, ಸ್ಲೈಟ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು. ಏನು ಇನ್ನೂ ಕಡಿಮೆ? ಒಂದು 10,000 ಕಡಿಮೆ ಒಂದು 10,000 15,000 ಕಡಿಮೆ ಮಾಡ್ಬೋದು. ಅಂದರೆ ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶಿಗೆ ಕೊಡ್ತೀರಾ ಸರ್? ತಗೊಳೋದು ಇಷ್ಟ ಸರ್ ಅದು. ಅಂದರೆ ನೀವು ಎರಡಕ್ಕೂ ಕೊಡ್ತೀರಾ? ಎರಡಕ್ಕೂ ಕೊಡ್ತೀನಿ ಸರ್. ಲೋನ್ ಕಂಟಿನ್ಯೂ ಬಂದರೂ ಕೊಡ್ತೀರಾ, ಫುಲ್ ಕ್ಯಾಶಿಗೆ ಬಂದರೂ ಫುಲ್ ಕೊಡ್ತೀರಾ? ಕ್ಯಾಶ್ ಬಂದರೂ ಕೊಡ್ತೀನಿ. ಓಕೆ. ಲೋನ್ ಕಂಟಿನ್ಯೂ ಆದರೆ ನಿಮ್ಮ ಕಡೆಗೆ ಒಂದು 2 ಲಕ್ಷ ಹೇಳ್ತಿದ್ದೀರಾ? ಹಾಂ ಸರ್, ಅದು ಒಂದು 10,000 ಕಡಿಮೆ ಮಾಡ್ಕೊತೀನಿ ಸರ್ ಬೇಕು. ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾಂ ಸರ್, ಒಂದು 10,000 ರಿಂದ 15,000 ಕಡಿಮೆ ಮಾಡ್ಕೊತೀನಿ. ಹಾಂ ಹಾಂ. ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಸರ್ ಒಳಗೆ? ಹಾಂ, ಚೆನ್ನಾಗಿದೆ ಸರ್ ಪ್ಲಾಟ್ಫಾರ್ಮ್ ಎಲ್ಲ. ಅಂದರೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಹಾಂ, ಚೆನ್ನಾಗಿದೆ ಸರ್. ಇನ್ನೂ 2 ದಿನನೂ ಆಗಿಲ್ಲ ಸರ್ವಿಸ್ ಮಾಡಿಸಿ. ಆಯಿಲ್ ಸರ್ವಿಸಾ? ಹಾಂ, ಆಯಿಲ್ ಸರ್ವಿಸ್ ಎಲ್ಲ ಸರ್ವಿಸ್ ಮಾಡಿಸಿದ್ದೀನಿ. ಅಂದರೆ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ರೆ? ಸರ್ವಿಸ್ ಮಾಡಿಸಿದ ಮೇಲೆ ಎಷ್ಟು ದಿನ ಓಡಿರ್ಬೋದು ಗಾಡಿ? ಎಷ್ಟು ಕಿಲೋಮೀಟ್ರ್? ಸರ್ವಿಸ್ ಮಾಡಿಸಿದ ಮೇಲೆ 10 ಕಿಲೋ ಬಂದಿರೋ ಒಂದು 10 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಅಷ್ಟೇನಾ? ಹಾಂ. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನು? ಹಿರಿಯೂರ ಹತ್ರ ಗನ್ನಾಯಕನಹಳ್ಳಿ ಅಂತ. ಹಿರಿಯೂರ ಹತ್ರ ಗನ್ನಾಯಕನಹಳ್ಳಿ? ಹಾಂ. ಸರಿ ಸರ್. ಅಂದರೆ ಹಿರಿಯೂರಿಂದ ಎಷ್ಟು ದೂರ ಆಗ್ಬೋದು ಹೇಳಿ? 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರಾ? ಹೌದು. ಚಿತ್ರದುರ್ಗ ತಾಲೂಕು ಹಿರಿಯೂರು? ಅಲ್ಲ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಹಾಂ ಹಾಂ ಹಾಂ.
ಹಾಂ ಸರಿ ಸರ್, ಇದೇ ನಂಬರಾ? ಹಾಂ ಇದೆ ಸರ್, ಇದೇ ನಂಬರು. ಸರಿ ಸರ್, ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ನೀವು ಕರೆ ಮಾಡಿದರೆ ಇದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ನಿಮಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಅವ್ರ ಕಡೆಯಿಂದನೇ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನಿಮ್ಮದು ಯಾವ್ದಾದ್ರು ಇದೇ ಥರ ಸೇಲಿಗಿದ್ದರೆ ಗಾಡಿಗಳು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.